ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಎಮ್ ಜಿ ರೋಡ್ ಹತ್ರ ಬಂದಿದ್ದು, ತುಮಕೂರಲ್ಲಿರೋ ಎಮ್ ಜಿ ರೋಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ಮನೆಯಿಂದ ಹೊರಡುವಾಗ ಒಂದೆರಡು ಐಟಮ್ನ ತೊಗೊಂಡು ಬರೋಣ ಅಂತ ಮೈಂಡಲ್ಲಿ ಅಂದ್ಕೊಂಡು ಬಂದಿರ್ತೀವಿ. ಆದರೆ ಇಲ್ಲಿ ಬಂದಾಗ ಒಂದು ಕಲೆಕ್ಷನ್ ನೋಡಿದಾಗ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಅದೇನೋ ಹೇಳ್ತಾರಲ್ವ, ಆ ಥರ ನೋಡ್ತಾ ಏನಾದರೂ ತೊಗೋಬೇಕು ಅಂತ ಅನಿಸ್ತಿರುತ್ತೆ. ಆದ್ರೂ ಸ್ವಲ್ಪ ನಮ್ಮ ಬಜೆಟಿಗೆ ತಕ್ಕಂತೆ ನಾವು ತೊಗೋಬೇಕಾಗುತ್ತೆ ಅಲ್ವಾ. ನಾವು ಮೈಂಡಲ್ಲಿ ಏನು ಫಿಕ್ಸ್ ಆಗಿರ್ತೀವೋ ಅದನ್ನೇ ಅನುಸರಣೆ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವೇನೇನು ಬೇಕು ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತೊಗೊಂಡು ಬಂದ್ವಿ. ಒಂದಕ್ಕಿಂತ ಒಂದು ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನಾವು ಹೂವು ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ನನ್ನ ತಂಗಿ ಹೂವನ್ನ ಕಿತ್ಕೊಂಡ್ಲು. ಕೀಳಬಾರ್ದು, ಹೂವು ಅದರಲ್ಲೇ ಇರಲಿ ಅಂತ ಹೇಳಿದ್ರು. ನನ್ನ ಮಾತು ಕೇಳಲೇ ಇಲ್ಲ. ಸೊ ಇನ್ನು ಮನೆ ಹತ್ರ ಬಂದ ತಕ್ಷಣ ನಮ್ಮ ಮನೆ ಡೋರ್ ಓಪನ್ ಮಾಡಿದ್ವಿ. ಇನ್ನು ನಾವೇನೇನು ತಂದಿದ್ದೀವಿ ಅಂತ ಅಂದರೆ ಒಂದು 3 ಕ್ಲಿಪ್ಸು, ಸ್ಟಿಕ್ಕರ್ಸು ಮತ್ತು ಐಲೈನರು ಮತ್ತು ಲಿಪ್ಸ್ಟಿಕ್ಸು ತುಂಬಾ ಕಾಸ್ಟ್ಲಿ ಇತ್ತು. ಸೊ ಹಂಗಾಗಿ ಆಫರ್ ಇತ್ತು. 2 ಐಲೈನರ್ ತೊಗೊಂಡ್ರೆ 400 ಹಂಗಾಗಿ ಸಿಕ್ತು. ಇನ್ನು ಲಿಪ್ಸ್ಟಿಕ್ಕು ಅಷ್ಟೇ, ಸ್ಟಿಕ್ಕು ಅಂದರೆ ವಾಟರ್ ಪ್ರೂಫು ಲಿಪ್ಸ್ಟಿಕ್, ಅದು 350 ಇತ್ತು. ಸೊ ಇನ್ನು ಕರ್ಗಡ್ಬು ಮಾಡ್ತಾಯಿದ್ದೀವಿ. ಕರ್ಗಡ್ಬು ಚಿಕನ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಅಂದರೆ ಹೇಳ್ತೀನಿ ನಿಮಗೆ. ನಮ್ಮ ಅಜ್ಜಿಯವರು ಚಿಕನ್ನು ಎಲ್ಲ ಏನೂ ತಿನ್ನಲ್ಲ, ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ಅವರಿಗೆ ಕರ್ಗಡ್ಬು ನೆನ್ನೆನೇ ಮಾಡಿದ್ವಿ. ಸೊ ಇವತ್ತು ಸ್ವಲ್ಪ ಹೂರ್ಣ ಮತ್ತು ಕನಕ ಉಳಿದಿರೋದ್ರಿಂದ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಅದನ್ನು ಮಾಡಿ ಎತ್ತಿಟ್ಟು ಇನ್ನು ನಮಗೆ ಕಬಾಬು ಮತ್ತು ಬಿರಿಯಾನಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕಬಾಬು ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡು, ಶೇರ್ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಸಹ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್, ಬೈ, ಟೇಕ್